ಯಾರಾದರೂ ಒಬ್ಬ ಮುಸ್ಲಿಂ ಮಹಿಳೆ ಬಟ್ಟೆಯನ್ನು ಸರಿಯಾಗಿ ಹಾಕಿಲ್ಲ ಅಥವಾ ಗ್ಲಾಮರಸ್ ಬಟ್ಟೆ ಹಾಕಿದಾಳೆ ಅಂದರೆ ಫತ್ವಾವನ್ನು ಕೊಡಲಾಗುತ್ತೆ. ನಿನ್ನೆ ತಾನೇ ಒಂದು ವಿಚಾರ ಬಂತು, ಒಬ್ಬ ಮುಸ್ಲಿಂ ಮಹಿಳೆ ಒಬ್ಬ ಮುಸ್ಲಿಂ ವ್ಯಕ್ತಿ ದೇವಸ್ಥಾನಕ್ಕೆ ಹೋದ ಅಂತೇಳಿ ಫತ್ವಾವನ್ನು ಜಾರಿ ಮಾಡ್ತೀವಿ ಅಂತೇಳಿ. ಸಲ್ಮಾನ್ ಖಾನ್ ಆ ಒಂದು ಅಯೋಧ್ಯೆಯ ರಾಮ ಮಂದಿರದ ವಿಚಾರಕ್ಕೆ ತಂದಿರೋ ಸ್ಪೆಷಲ್ ಎಡಿಷನ್ ವಾಚನ್ನು ಹಾಕಿದಾಗ ಆತನ ವಿರುದ್ಧ ನಾವು ಫತ್ವಾ ಕೊಡ್ತೀವಿ ಅಂತೇಳಿ ಮೌಲ್ವಿಗಳು ಹೇಳ್ತಾರೆ. ಯಾಕೆ ಇದೇ ಮೌಲ್ವಿಗಳು ಈ ರೀತಿಯಾಗಿರ್ತಕ್ಕಂಥ ವಿಚಾರ ಬಂದಾಗ ಇಂಥ ಉಗ್ರರನ್ನು ನಾವು ಅಂತ್ಯ ಸಂಸ್ಕಾರದ ಸಮಯದಲ್ಲಿ ನಾವು ಇಸ್ಲಾಮಿಕ್ ಅನುಸಾರವಾಗಿ ಮಾಡೋದಿಲ್ಲ, ಅದನ್ನು ನಿಷೇಧ ಮಾಡಬೇಕಂತೇಳಿ ಒಬ್ಬನೇ ಒಬ್ಬ ಯಾಕೆ ಫತ್ವಾವನ್ನು ಕೊಡ್ತಾ ಇಲ್ಲ? ನಾವು ಯಾರನ್ನು ಕೂಡ ಡೌಟ್ ಮಾಡ್ತಾ ಇಲ್ಲ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕ್ರೈಮ್ ಆಗುವಂಥ ಸಂದರ್ಭದಲ್ಲಿ ಸೈಲೆಂಟ್ ಆಗಿರೋದು ಕ್ರೈಮೇ, ಯಾರಿಂದನೇ ಆಗ್ತಾ ಇರಲಿ. ಅಲ್ಲಿ ಪ್ರತಿಭಟಿಸಬೇಕಾಗುತ್ತೆ, ಹೋರಾಟ ಮಾಡೋದಕ್ಕಾಗದೇ ಇದ್ರೆ ಪ್ರತಿಭಟಿಸಬೇಕಾಗುತ್ತೆ, ಪ್ರತಿಭಟಿಸೋಕ್ಕಾಗದೇ ಇದ್ರೆ ಅಸಹಕಾರವನ್ನು ಕೊಡಬೇಕಾಗತ್ತೆ. ಯಾಕೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಯೋಚನೆಗಳು ಬರ್ತಾ ಇಲ್ಲ? ನಾವು ಇವತ್ತು ನಮ್ಮ ಕಮೆಂಟ್ಗಳನ್ನು ತೋರಿಸ್ತೇನೆ ನವಿತಾ, ನಿಮಗೆ ಹೊಟ್ಟೆ ಉರಿದೋಗುತ್ತೆ. ಯಾವ ರೀತಿಯಾಗಿ ಉರಿದೋಗುತ್ತೆ ಅಂದರೆ, ಆ ಕಮೆಂಟ್ಗಳಿಗೆ ಸ್ಮೈಲಿಂಗನ್ನು ಹಾಕ್ತಾ ಇದ್ದಾರೆ. ಇದೇ ಕನ್ನಡದ ನೆಲದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ಮೈಲಿ ಹಾಕ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಸಾವಪ್ಪಿರುವಂಥದ್ದು ಖುಷಿ ಕೊಡ್ತಾ ಇದೆ ಇಲ್ಲಿರುವಂಥವ್ರಿಗೆ. ಸರ್ಕಾರಗಳು ಇಂಥವರನ್ನು ಯಾವನೇ ಇರಲಿ ಅವನು, ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಬೆಳಗಾವಿಯಿಂದ ಬಂದಿರುವಂಥವ್ರು ಇದ್ದಾರೆ, ಕನ್ನಡದಲ್ಲಿ ಮಾಡಿರುವಂಥವ್ರು, ಹಿಂದೂ ಮುಸ್ಲಿಂ ಅಂತ ಹೇಳ್ತಲ್ಲ, ಹಿಂದೂಗಳಿದ್ದಾರೆ, ಮುಸ್ಲಿಮರು ಇದ್ದಾರೆ, ಇದನ್ನು RSS ಮಾಡಿದೆ ಅಂತ ಹೇಳ್ತಾ ಇದ್ದಾರೆ, ಇದನ್ನು BJP ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಇವ್ರಿಗೆ ಈ ರೀತಿಯಾದಂಥ ಅಧಿಕಾರವನ್ನು ಕೊಟ್ಟಿದ್ದು? ವೈಟ್ ವಾಶ್ ಅನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಅಂಥವ್ರು ಎಲ್ಲರನ್ನ ಕೂಡ ಹೆಡೆಮುಡಿ ಕಟ್ಟಬೇಕಾಗತ್ತೆ.